ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿರಿ ಫ್ರೆಂಡ್ಸ, ಇವತ್ತು ಬದ್ನಿಕಾಯಿ ಗಿಡಗಳನ್ನು ತೋರಿಸ್ಲಿಕತ್ತೀನಿ. ರೈತರ ಕಷ್ಟ ಏನು, ರೈತರ ನಷ್ಟ ಏನು ಯಾರಿಗೂ ಗೊತ್ತಿರಂಗಿಲ್ಲ. ಏನು ಸುಂದರ ಕಾಣಿಸ್ತಾವೆ, ಏನು ಚಂದ ಕಾಣಿಸ್ತಾವೆ. ಬಿಡುವಪ್ಪ ಅವ್ರಿಗೆ ಹೊಲ ಅದ ಮನೆ ಅದ ಅನ್ಕೋತೀವಿ. ಬಟ್ ಅದ್ರ ಹಿಂದೆ ಶ್ರಮ ಎಷ್ಟಿರ್ತದ ಹೇಳೋಕ್ಕಾಗಲ್ಲ. ಈ ಬದ್ನಿಕಾಯಿ ಗಿಡದಾಗ ಸ್ವಲ್ಪ ಹೋಗಿ ವಿಡಿಯೋ ಮಾಡಲಿಕ್ಕೆ ನನಗೆ ಭಾಳ ರನ್ನಿಂಗ್ ಮಾಡ್ಲಿಕ್ಕೆ ಬರ್ತಾಳಲ್ಲವಿ ಹುಡುಗಿ ಮುಳ್ಳು ಇದ್ದು ರೀ ಫ್ರೆಂಡ್ಸ. ಹಾಗಾಗಿ ನಮ್ಮಂಥವ್ರಿಗೆ ಆ ಥರ ಆಗ್ತದ. ಇನ್ನು ರೈತರಿಗೆ ಎಷ್ಟು ಕಷ್ಟ ಆಗಲಿಕ್ಕಿಲ್ಲ. ಪ್ರತಿಯೊಂದು ಸಣ್ಣ ಗಿಡ ಹೋಗಿ ದೊಡ್ಡ ಗಿಡ ಮಾಡಿ ಅವಕ್ಕೆ ಕಾಯಿಗಳನ್ನು ಇದು ಮಾಡಿ ಬೆಳೆಸಿ ಅವಕ್ಕೆ ನೀರು ಉಣಿಸಿ ಅವಕ್ಕೆ ಪ್ರತಿದಿನ ಮಕ್ಕಳ ಪ್ಲೇ ಜೋಪಾನ ಮಾಡಿ ಮಾರಬೇಕಾಗ್ತದೆ ರೀ ಫ್ರೆಂಡ್ಸ. ನೋಡಿರಿ ಎಷ್ಟು ಮುಳ್ಳದಾವೆ ಬದನೆಕಾಯಿಗೆ. ನೋಡಿರಿ ಎಷ್ಟು ಚಂದವ ಬದನೆಕಾಯಿ ಅಂತೇಳಿ ನಮಗೆ ನೋಡ್ಲಿಕ್ಕೆ ಭಾಳ ಅಂದ್ರೆ ಭಾಳ ಚಂದ ಕಾಣ್ತಾವ್ರಿ. ಬಟ್ ರೈತನ ಕಣ್ಣೀರ ಹನಿನೇ ಈ ಭೂಮಿಯೊಳಗೆ ಬಿದ್ದು ರೈತನ ಬೆವರು ಹನಿನೇ, ರೈತನ ಪ್ರತಿ ಬೆವರು ಹನಿನೇ ಈ ಥರ ರೂಪದಾಗ ಕಾಣಿಸ್ತದ ನೋಡ್ರಿ ಫ್ರೆಂಡ್ಸ. ಎಷ್ಟು ಶ್ರಮ ಪಟ್ಟಿರಬೇಕು ರೈತ. ನೋಡ್ರಿ ಎಷ್ಟು ಸುಂದರವಾಗಿ ಹರಿದಿಟ್ಟಾರ, ಎಷ್ಟು ಚೆಂದಾಗಿ ಹರಿದಿಟ್ಟಾರ. ನೋಡಿದ್ರೆ ಬಾಯಿಗೆ ನೀರು ಬಿಡ್ತಾವ್ರಿ ಫ್ರೆಂಡ್ಸ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ ರೈತನ ಕಷ್ಟ, ರೈತನ ಶ್ರಮ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಎಷ್ಟು ಚಂದವ ಅಂಥೇಳಿ ಗಿಡಗಳು. ನನಗರಿ ಬದ್ನಿಕಾಯಿ ನೋಡಿದ್ರೆ ಒಂಥರ ಖುಷಿ ಆಗ್ಲಿಕತ್ತೈತ್ರಿ. ಯಾಕಂದ್ರೆ ನಮಗಂತೂ ಹಿಂಗೆ ಗಿಡ ಮರ ಬಳ್ಳಿ ಹಣ್ಣು ಹಂಪ್ಲು ಅಂದ್ರೆ ಭಾಳ ಇಷ್ಟ ಆಗ್ತದೆ. ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತದೆ. ಗ್ರೀನ್ ನೇಚರ್ ಅನ್ನೋದು ಯಾರಿಗೆ ತಾನೇ ಇಷ್ಟ ಆಗಲ್ಲ. ನೋಡಿರಿ ಮೆಣ್ಸಿನ್ಕಾಯಿ ನೋಡ್ಲಿಕತ್ತೀರಿ. ಈಗ ಮೆಣ್ಸಿನ್ಕಾಯಿ ಕೂಡ ಅಷ್ಟೇ ಮಸ್ತಾಗಿ ಬಂದವ. ಪ್ರತಿಯೊಂದು ಬೆಳೆಸಬೇಕು, ಅದಕ್ಕೆ ಚೆಂದಾಗಿ ನೋಡ್ಕೋಬೇಕು ಅಂದ್ರೆ ಅದಕ್ಕೆ ಎಷ್ಟೋ ಅವರು ಸಾಲ ಸೋಲ ಮಾಡಿ ತೆಗೆದು ಪ್ರತಿಯೊಂದು ಗಿಡಕ್ಕೆ ಚೆಂದಾಗಿ ಮಕ್ಕಳಿಗೆ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ಮಕ್ಕಳಿಗೆ ಅಂತ ಹೆಚ್ಚಾಗಿ ನೋಡ್ಕೋತಾರೆ. ನೋಡ್ರಿ ಎಷ್ಟು ಚಂದವ ಮೆಣಸಿನ್ಕಾಯಿ ಗಿಡ, ಬದನೆಕಾಯಿ ಗಿಡ, ಗೋಧಿ ಹಾಕ್ಯಾರ. ಸೂಪರ್ ಅದ ನೋಡ್ರಿ. ಥ್ಯಾಂಕ್ ಯು ಸೋ ಮಚ್.